ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನಗನ್ಸಲ್ವಾ ಹೀಗೆ? ಅಕ್ಕ, ನಾವ್ ಹೇಳ್ತಾ ಇರೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಯಾವ್ದು ಅರ್ಥ ಆಗ್ತಿಲ್ಲ ರಾಜಿ. ಎಲ್ಲ ನಮ್ ಕಣ್ಮುಂದೆನೆ ನಡೀತಿದೆ. ಹೀಗೆಲ್ಲ ಆದಾಗ ಭಕ್ತಿನ ಆಚೆ ಕಳಿಸುವಂತ ಧೈರ್ಯ ಹೇಗ್ ಬರ್ಬೇಕು? ಈಗ ಮನೆಯವ್ರಿಗೆ ಏನ್ ಮಾಡ್ತಾನೆ ಅನ್ನೋ ಆತಂಕ ಶುರುವಾಗಿದೆ. ನಿಮಗೆ ಯಾಕೆ ನನ್ನ ಮಾತು ಅರ್ಥ ಆಗ್ತಿಲ್ಲ? ನನಗೆ ಭಕ್ತಿ ಮನೇಲಿರೋದು ಯಾವತ್ತೂ ಭಾರ ಅನ್ಸಲ್ಲ ಕಣೋ. ಆದ್ರೆ ಭಾರ ಆಗ್ತಿರೋದು ಮುತ್ತು ಅಂತವ್ರು ಹೀಗ್ ನಡ್ಕೊಳ್ತಾ ಇರೋದ್ರಿಂದ. ನನ್ನ ಮಗಳಲ್ಲೇ ಏನೋ ಹುಳುಕಿದೆ ಅಂತ ಆಡ್ಕೊಳ್ಳೋ ಆ ಶಾಂತಾರಾಮ್ ಅಂತವ್ರಿಂದ. ನಮ್ಮೂರಿನ ಜನಕ್ಕೆ ಭಕ್ತಿ ಬಗ್ಗೆ ಚೆನ್ನಾಗ್ ಗೊತ್ತು ಅಕ್ಕ. ಅಮ್ಮ, ಜನಕ್ಕೆ ಹೆದರ್ಕೊಂಡು ಬದುಕಕ್ಕಾಗತ್ತಾ? ಹೆದರ್ಕೋಬೇಕು. ಯಾಕಂದ್ರೆ ನಮ್ ಸುತ್ತ ಇರೋರು ಅವ್ರೇ. ನಮ್ ಪ್ರತಿ ಏಳು ಬೀಳುಗಳಲ್ಲಿ ಸಮಾಜನೇ ನಮ್ ಜೊತೆ ನಿಲ್ಲೋದು. ಅವ್ರನ್ನ ಅಷ್ಟು ತಾತ್ಸಾರವಾಗಿ ನೋಡೋದಕ್ಕೆ ಖಂಡಿತ ಆಗಲ್ಲ, ಆಯ್ತಾ? ಸಮಾಜ ನಿನ್ ತಂಗಿ ಮದ್ವೆ ಯಾಕಾಗ್ಲಿಲ್ಲ ಅಂತ ನಿನ್ನನ್ ಕೇಳಲ್ಲ ಶ್ರೀಕಾಂತ. ಕೇಳೋದು ನನ್ನನ್ನ, ಈ ಅಮ್ಮಲ್ಲ ಕಣೋ. ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿನ್ನಷ್ಟೇ ಕಾಳಜಿ ಪ್ರೀತಿ ಭಕ್ತಿ ಮೇಲೆ ನನಗೂ ಇದೆ. ಹಾಗಂತ ಭಕ್ತಿನ ಹಾಳ್ ಬಾವಿಗೆ ನೂಕಕ್ಕಾಗಲ್ಲ.